ಇದೆಲ್ಲದರ ನಡುವೆ ಒಂದು ಬೆಳವಣಿಗೆಯಾಗಿದೆ. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಬಿಜೆಪಿ ನಾಯಕರು ಕಿತ್ತಾಡ್ಕೊಂಡ್ರ. ಸಂಸದ ಪ್ರತಾಪ್ ಸಿಂಹ ಹಾಗೂ ಪ್ರೀತಂ ಗೌಡ ನಡುವೆ ವಾಕ್ ಸಮರ. ಯಾವ ವಿಚಾರಕ್ಕೆ ಅಂತ ನೋಡ್ತಾ ಹೋದ್ರೆ ಅಮಿತ್ ಶಾ ಸ್ವಾಗತದ ವಿಚಾರಕ್ಕೆ ಪ್ರತಾಪ್ ಮತ್ತು ಪ್ರೀತಂ ನಡುವೆ ವಾಕ್ ಸಮರ ನಡೀತಾ. ಅಮಿತ್ ಶಾ ಗೆಸ್ಟ್ ಲೈನ್ ಅಪ್ ವಿಚಾರಕ್ಕೆ ಉಭಯ ನಾಯಕರು ಕಿತ್ತಾಡ್ಕೊಂಡಿದ್ದಾರೆ. ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಮತ್ತು ಪ್ರೀತಂ ಗೌಡ. ಗೆಸ್ಟ್ ಲೈನ್ ಅಪ್ ಉಸ್ತುವಾರಿಯನ್ನು ಹೊತ್ತಿದ್ರು ಮಾಜಿ ಶಾಸಕ ಪ್ರೀತಂ ಗೌಡ. ಪ್ರೀತಂ ಗೌಡ ಪಟ್ಟಿಯಲ್ಲಿ ಮೈಸೂರು ನಾಯಕರ ಹೆಸರು ಇರಲಿಲ್ಲ. ಮೈಸೂರು ನಾಯಕರ ಹೆಸರು ಯಾರದ್ದು ಇಲ್ಲದೆ ಹೋಗಿದ್ದಕ್ಕೆ ಪ್ರೀತಂ ಗೌಡರನ್ನ ಪ್ರಶ್ನಿಸಿದ್ದಾರೆ ಪ್ರತಾಪ್ ಸಿಂಹ. ಇದೆಲ್ಲ ಹಾಸನದಲ್ಲಿಟ್ಕೋ, ನಮ್ಮಲ್ಲಿ ನಡೆಯಲ್ಲ ಅಂತಿದ್ದಾರೆ ಪ್ರತಾಪ್. ಏನ್ ಮಾಡಬೇಕು ನನಗೆ ಗೊತ್ತಿದೆ ಅಂತ ಪ್ರತಾಪ್ ಸಿಂಹ ನುಡಿದಿದ್ದಾರೆ. ಈ ರೀತಿ ಪ್ರತಾಪ್ ಮತ್ತು ಪ್ರೀತಂ ನಡುವೆ ವಾಕ್ ಸಮರ ನಡೆದಿದೆ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ. ನಂತರ ಸ್ಥಳೀಯ ನಾಯಕರು ಇಬ್ಬರ ಮಾತಿನ ಚಕಮಕಿಯನ್ನ ಅಲ್ಲಿಗೆ ಸುಮ್ಮನಾಗಿಸಿದ್ರು. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧು. ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಇವತ್ತು ಅಮಿತ್ ಶಾ ರಾಜ್ಯ ಭೇಟಿಯ ಹಿನ್ನೆಲೆ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಅಲ್ಲಿರುವಂತಹ ಬಿಜೆಪಿಯ ನಾಯಕರುಗಳೇ ಒಬ್ಬರಿಗೊಬ್ಬರು ವಾಕ್ಸಮರ ಮಾಡಿಕೊಳ್ಳುವಂಥದ್ದು, ಮಾತಿನ ಚಕಮಕಿ ನಡೆಯುವಂಥದ್ದು, ಇಂತಹ ಬೆಳವಣಿಗೆಗಳಾಗ್ತಾ ಇದೆಯಾ? ಪ್ರತಾಪ್ ಸಿಂಹ ಮತ್ತು ಪ್ರೀತಂ ಗೌಡ ನಡುವೆ ನಡೆದದ್ದು ಏನು ಅಂತ? ಪ್ರತಿಮೆ ಏನಂತಂದ್ರೆ ಇವತ್ತಿನ ಸುತ್ತೂರು ಕಾರ್ಯಕ್ರಮ ಮೈಸೂರು ಭೇಟಿಗಾಗಿ ಅಮಿತ್ ಶಾ ಅವರು ಮಧ್ಯರಾತ್ರಿ 2:15 ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಬರಮಾಡ್ಕೊಳ್ಳಿಕ್ಕೆ ಬಿಜೆಪಿ ನಾಯಕರುಗಳು ಕೂಡ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಹೋಗಿದ್ರು. ಏನು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರುಗಳು, ಸಂಸದರು, ಸ್ಥಳೀಯ ಮೈಸೂರು ಭಾಗದ ಬಿಜೆಪಿ ನಾಯಕರುಗಳೇನಿದ್ರು ಅವರೆಲ್ಲರೂ ಕೂಡ ಹೋಗಿದ್ರು. ಅವ್ರನ್ನ ಲೈನಪ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಒಂದು ಲೈನಪ್ ಅನ್ನ ಕೂಡ ಹೇಳಿದ್ರು. ಅದಕ್ಕೆ ಈಗ ಹಾಸನದ ಪ್ರೀತಂ ಗೌಡ ಏನಿದ್ದಾರೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಅವರಿಗೆ ಗದರಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಆಸನದಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬೇಡ ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಇದಾದ ತಕ್ಷಣ ಕೂಡ ಇಬ್ಬರ ನಡುವೆ ಕೂಡ ಒಂದಷ್ಟು ಮಾತಿನ ಸಮರ ನಡೆದಿರ್ತಕ್ಕಂಥದ್ದು. ತಕ್ಷಣವೇ ಕೂಡ ಬಿಜೆಪಿ ಸ್ಥಳೀಯ ನಾಯಕರುಗಳು ಏನಿದ್ರು ಅಲ್ಲಿ ಸಮಾಧಾನ ಮಾಡಿ ಅಮಿತ್ ಶಾ ಅವರನ್ನ ಬರಮಾಡ್ಕೊಂಡು ಬಂದಿರತಕ್ಕಂಥ ಬೆಳವಣಿಗೆ ನಡೆದಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.